ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಹೋಗ್ತಾ ಇರುವ ಫ್ಲೈಟ್ ಒಂದು ಕಂಪನಿಯ ವೇರ್ ಹೌಸ್ ನ ಹತ್ರಕ್ಕಾಗಿನೇ ಬಂದು ಕ್ರಾಶ್ ಆಗುತ್ತೆ. ಅಂಡ್ ಯಾವಾಗ ಫ್ಲೈಟ್ ಕ್ರಾಶ್ ಆಗುತ್ತೋ ಆವಾಗಿಂದ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಿಕ್ಕೆಲ್ಲ ಶುರುವಾಗುತ್ತೆ. ಅಂದ್ರೆ ವಿಚಿತ್ರವಾದ ಶಬ್ದಗಳೆಲ್ಲ ಕೇಳಿ ಬರೋದು, ಹಾಗೆ ಆ ವೇರ್ ಹೌಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರುವ ಮೆಂಬರ್ಗಳು ಒಬ್ಬೊಬ್ರಾಗೇನೆ ಕಾಣೆಯಾಗೋದು. ನಂತರ ಅವರನ್ನ ಹುಡುಕಿ ನೋಡ್ಬೇಕಾದ್ರೆ ತುಂಬಾನೇ ಕ್ರೂರವಾಗಿ ಸತ್ತು ಬಿದ್ದಿರೋದಾಗೆಲ್ಲ ಕಾಣಿಸ್ತಿರುತ್ತೆ. ಹಾಗಿದ್ರೆ ಫ್ಲೈಟ್ ಕ್ರಾಶ್ ಆದ ನಂತರ ಅವರ ಕಥೆನ ಮುಗಿಸ್ತಾ ಇರುವ ಶಕ್ತಿ ಆದ್ರವೇ ಏನು, ಅಂಡ್ ಅದ್ರ ಕೈಗೆ ಸಿಕ್ಕಾಕೊಂಡಿರುವ ನಮ್ಮ ತಂಡದವರ ಪರಿಸ್ಥಿತಿ ಆದ್ರವೇ ಏನು ಅಂತ ನಾವು ತಿಳ್ಕೋಬೇಕು ಅಂದ್ರೆ ಇವತ್ತಿನ ನಮ್ಮ ಈ ಮೂವಿಯನ್ನ ಪೂರ್ತಿಯಾಗಿ ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು ಸ್ಟೋರೇಜ್ 24 ಅಂತ. ಅಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಜೇಕ್ ಅನ್ನುವ ಒಬ್ಬ ವ್ಯಕ್ತಿ ಒಂದು ವೇರ್ ಹೌಸ್ ನ ಸ್ಟೋರೇಜ್ 24 ಅನ್ನುವ ಜಾಗದಲ್ಲಿ ವರ್ಕನ ಮಾಡಿ ಬರ್ತಿದ್ದಾನೆ. ಅಂಡ್ ಇವಾಗ್ಲೂ ಕೂಡ ನಾರ್ಮಲ್ ಆಗಿ ಅವನ ಕೆಲಸವನ್ನ ಅವನು ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗವೆಲ್ಲ ಅಲುಗಾಡೋದಿಕ್ಕೆ ಶುರುವಾಗುತ್ತೆ. ಅಂಡ್ ಏನಾಗಿದೆ ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಎದುರುಗಡೆ ವೇರ್ ಹೌಸ್ ನಿಂದ ಹೋಗಿ ಎಲ್ಲ ಬರ್ತಿರುತ್ತೆ. ಸೊ ಇದನ್ನ ನೋಡುವ ಸೂಪರ್ವೈಸರ್ ಏನಾಗಿರ್ಬಹುದು, ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಗೆ ಬರ್ಬೇಕಾದ್ರೆ ಒಂದು ದೊಡ್ಡದಾದ ಫ್ಲೈಟ್ ನ ಒಂದು ಇಂಜಿನ್ ನ ಭಾಗ ಮುರ್ಕೊಂಡು ಇವನ ಕಾರಿನ ಮೇಲ್ಗಡೆಗಾಗಿನೇ ಬಿದ್ದು ಕ್ರಾಶ್ ಆಗ್ಬಿಟ್ಟಿದೆ. ಅಂಡ್ ಅದು ಬಿದ್ದಿರುವ ಫೋರ್ಸಿಗೆ ಇವನ ಕಾರು ಚಟ್ನಿ ಚಪಾತಿ ಆಗ್ಬಿಟ್ಟಿರುತ್ತೆ. ಇನ್ನು ವೇರ್ ಹೌಸ್ ನ ಒಳಗಡೆ ನೋಡೋದಾದ್ರೆ ಸ್ಲೈಡಿಂಗ್ ಡೋರ್ ಗಳು ಆಟೋಮೆಟಿಕ್ ಆಗಿ ಎಲ್ಲನೂ ಲಾಕ್ ಆಗ್ತಾ ಇದಾವೆ. ಅಂಡ್ ಇದೇ ವೇರ್ ಹೌಸ್ ನ ಹತ್ರ ಲೂಸಿ ಅನ್ನುವ ಒಂದು ಲೇಡಿ ಅವಳ ನಾಯಿಯನ್ನ ಸುತ್ತಾಡ್ಸೋದಕ್ಕಾಗಿನೇ ಹೊರಗೆ ಬಂದಿರ್ತಾಳೆ. ಅಂಡ್ ಇವಾಗ ಈ ಜಾಗದಲ್ಲಿ ಫ್ಲೈಟ್ ಕ್ರಾಶ್ ಆಗಿ ಎಲ್ಲ ಪಾರ್ಟ್ಸ್ ಗಳು ಬಿದ್ದಿದಾವೆ ಅಲ್ವಾ. ಸೊ ಅದನ್ನ ನೋಡಿ ಗಾಬರಿಯನ್ನ ಪಡ್ಕೊಂಡು ಫ್ರೆಂಡಿಗೆ ಕಾಲ್ ಅನ್ನ ಮಾಡಿ ನಮ್ಮ ಸಿಟಿ ಒಳಗಡೆ ಏನಾಗ್ತಿದೆ ಅದ್ರ ಬಗ್ಗೆ ಟಿವಿಯಲ್ಲಿ ಯಾವ್ದಾದ್ರು ನ್ಯೂಸ್ ಬರ್ತಿದ್ಯಾ ನೋಡಿ ಹೇಳು ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ಅವಳ ನಾಯಿ ತುಂಬಾನೇ ವಿಚಿತ್ರವಾಗಿ ಬೊಗಳೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಂಡ್ ಅವಳನ್ನ ಎಳ್ಕೊಂಡು ಒಂದು ಕಂಟೈನರ್ ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಆ ಕಂಟೈನರ್ ನ ಮೇಲ್ಗಡೆ ಬಿಳಿ ಬಣ್ಣದಲ್ಲಿ ಒಂದು ಲಿಕ್ವಿಡ್ ಎಲ್ಲ ಚೊಲ್ಲಗಿರುತ್ತೆ. ಅಂಡ್ ಇವಾಗ ನಾಯಿ ಕೂಡ ಬೊಗಳುಕೊಂಡು ಕತ್ತಲೆಯ ಜಾಗಕ್ಕಾಗಿನೇ ಓಡಿ ಬರುತ್ತೆ. ಅಂಡ್ ಒಳಗಡೆ ಬಂದು ಯಾವ್ದೋ ಒಂದು ವಿಚಿತ್ರವಾದ ಶಕ್ತಿಯಿಂದ ಹೆದರ್ಕೊಳ್ಳುವ ಹಾಗೆ ಹೆದರ್ಕೊಳ್ತಿದ್ರು ಕೂಡ ಅದೇ ಕತ್ತಲೆ ಒಳಗಡೆಗಾಗಿನೇ ಓಡ್ಕೊಂಡು ಬರುತ್ತೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆ ನಾಯಿ ತುಂಬಾನೇ ಕ್ರೂರವಾಗಿ ಕೂಗಾಡುವ ರೀತಿಯೆಲ್ಲ ಕೇಳಿಸುತ್ತೆ. ಇದನ್ನ ನೋಡುವ ಲೂಸಿಗೆ ಅರ್ಥವಾಗ್ಬಿಡುತ್ತೆ ನಮ್ಮ ನಾಯಿಯನ್ನ ಯಾವ್ದೋ ಒಂದು ಶಕ್ತಿ ಸಾಯಿಸ್ಬಿಡ್ತು ಅನ್ನೋದಾಗಿ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹತ್ರದಲ್ಲೇ ಇರುವ ಚಾರ್ಲಿ ಮತ್ತೆ ಮಾರ್ಕ್ ಅನ್ನುವ ಇಬ್ಬರು ಫ್ರೆಂಡ್ಸ್ ಗಳನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ಇವರಿಬ್ರು ಕೂಡ ಸ್ಟೋರೇಜ್ 24 ಅನ್ನುವ ಜಾಗದ ಕಡೆಗಾಗಿನೇ ಹೊರಟು ಬರ್ತಿದ್ದಾರೆ. ಅಂಡ್ ಈ ಚಾರ್ಲಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಶೊಲ್ಲಿ ಅನ್ನುವ ಒಂದು ಗರ್ಲ್ ಫ್ರೆಂಡ್ ಇದ್ದು ಬ್ರೇಕಪ್ ಅನ್ನ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಸೊ ಅದೇ ವಿಷಯವನ್ನ ಇಟ್ಟು ಚಾರ್ಲಿ ಇವಾಗ ತುಂಬಾನೇ ಬೇಜಾರಿನಲ್ಲೇ ಇದ್ದಾನೆ. ನಂತರ ಇವರ ಕಾರಿನಲ್ಲಿರುವ ರೇಡಿಯೋವನ್ನು ಆನ್ ಮಾಡಿ ನೋಡ್ಬೇಕಾದ್ರೆ ಲಂಡನ್ ನ ಮಧ್ಯಭಾಗದಲ್ಲಿ ತುಂಬಾನೇ ಸೆಕ್ಯೂರಿಟಿ ಇರುವಂತಹ ಒಂದು ಫ್ಲೈಟ್ ಕ್ರಾಶ್ ಆಗಿದೆ. ಅಂಡ್ ಅದ್ರ ಒಳಗಡೆ ತುಂಬಾನೇ ಟಾಪ್ ಸೀಕ್ರೆಟ್ ಆದ ಯಾವುದೋ ಒಂದು ವಸ್ತುವನ್ನ ಸಾಗಿಸಲಾಗ್ತಿತ್ತು. ಸೊ ಇವಾಗ ಅದು ಕ್ರಾಶ್ ಆಗ್ಬಿಟ್ಟಿದೆ ಅನ್ನೋದಾಗಿ ಒಂದು ನ್ಯೂಸ್ ಅನ್ನ ಕೊಡ್ತಿರ್ತಾರೆ. ಸೊ ಟ್ರಾಫಿಕ್ ಜಾಮ್ ಆಗಿ ನಿಂತಿರ್ಬೇಕಾದ್ರೆ ಎಲ್ಲ ವಿಷಯಗಳನ್ನ ಇವರು ಕೇಳಿಸ್ಕೊತಾರೆ. ಆ ನಂತರ ಫೈನಲ್ ಆಗಿ ಸ್ಟೋರೇಜ್ 24 ಅನ್ನುವ ಜಾಗಕ್ಕಾಗಿನವೇ ಕೂಡ ಬಂದು ತಲುಪ್ತಾರೆ. ಸರಿ, ಓಕೆ, ಒಳಗಡೆ ಹೋಗೋಣ ಇವಾಗ ಅಂತ ಇವರು ನೋಡ್ತಿರ್ಬೇಕಾದ್ರೆ ಇಲ್ಲಿರುವ ಎಲ್ಲಾ ಡೋರ್ ಗಳಿವೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಟ್ಟಿದಾವೆ. ಸೊ ಇವಾಗ ಬಾಬ್ ಅನ್ನುವ ಒಬ್ಬ ಮೆಕ್ಯಾನಿಕಲ್ ಕೂಡ ಬಂದು ಆಲ್ರೆಡಿ ಅದನ್ನ ಸರಿ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿದ್ದಾನೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡ್ತಾನೆ. ಸೊ ಅದನ್ನ ಬಳಸ್ಕೊಂಡು ನಮ್ಮ ಚಾರ್ಲಿ ಮತ್ತೆ ಮಾರ್ಕ್ ಕೂಡ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾರೆ. ಆದ್ರೆ ಈ ವೇರ್ ಹೌಸ್ ನ ಓನರು ಹೊರಗಡೆಗಾಗಿನೇ ಹೋಗ್ತಾರೆ. ಅಂಡ್ ಇವಾಗ ಈ ಬಾಬು ಸ್ವಲ್ಪ ಜುಗಾಡನ್ನ ಮಾಡಿ ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡಿದ್ದ ಅಲ್ವಾ. ಬಟ್ ಆದ್ರೆ ಅದುವೇ ಕೂಡ ಹೆಚ್ಚು ಹೊತ್ತು ಉಳ್ಕೊಳ್ತೀರಾ ಆಟೋಮೆಟಿಕ್ ಆಗಿ ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ನಾವು ಆದಷ್ಟು ಬೇಗ ಎಮರ್ಜೆನ್ಸಿಯ ಸಿಸ್ಟಮ್ ಅನ್ನೇ ರೆಡಿಯನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಹೊರಗಡೆ ಇರೋರು ಒಳಗಡೆ ಬರೋದಿಕ್ಕೆ ಆಗಲ್ಲ, ಒಳಗಡೆ ಇರೋರು ಹೊರಗಡೆ ಹೋಗೋದಿಕ್ಕೆ ಆಗಲ್ಲ ಅಂತ ಹೇಳ್ಕೊತಾನೆ. ಆದ್ರಿಂದ ನಮ್ಮ ಜಾಕ್ ಕೂಡ ಸರಿ, ಓಕೆ, ಬೇಸ್ಮೆಂಟ್ ಗೆನೆ ಹೋಗೋಣ ಅನ್ನೋದಾಗಿ ಆ ಬಾಬ್ ಅನ್ನ ಕರ್ಕೊಂಡು ಬರ್ತಾನೆ. ನಂತರ ಬಾಬ್ ಕೂಡ ಒಳಗಡೆ ಬಂದು ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲವನ್ನ ಚೆಕ್ ಮಾಡಿ ಬರ್ತಿರ್ಬೇಕಾದ್ರೆ ಒಂದು ವೆಂಟಿಲೇಷನ್ ನ ಕ್ಯಾಪ್ ಮುರಿದೋಗಿರೋದನ್ನ ನೋಡ್ತಾನೆ. ಬಟ್ ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿ ಹೆಚ್ಚು ಯೋಚನೆಯನ್ನ ಮಾಡ್ತೀರಾ ಅದನ್ನ ಸರಿ ಮಾಡೋಣ ಅನ್ನೋದಾಗಿ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಅದೇ ಜಾಗದಿಂದ ತುಂಬಾನೇ ಭಯಂಕರವಾದ ಶಬ್ದವೆಲ್ಲ ಕೇಳಿ ಬರ್ತಿರುತ್ತೆ. ಸೊ ಯಾರದು ಆ ರೀತಿ ಶಬ್ದವನ್ನ ಮಾಡ್ತಾ ಇರೋದು ಅಂತ ಇವನು ಕೇಳ್ಬೇಕಾದ್ರೆ ಎದುರುಗಡೆಯಿಂದ ಯಾವುದೇ ರೀತಿಯಾದ ಆನ್ಸರ್ ಬರೋದಿಲ್ಲ. ಸೊ ಬಾಬ್ ಕೂಡ ತುಂಬಾನೇ ಗಾಬರಿಯಾಗಿನೇ ಇದನ್ನ ನೋಡ್ತಿರ್ಬೇಕಾದ್ರೆ ಹಿಂದಗಡೆಯಿಂದ ನಮ್ಮ ಜಾಗ್ ಬಂದು ಸ್ವಲ್ಪ ಹೆದರಿಸ್ ಬಿಡ್ತಾನೆ. ಆ ನಂತರ ನೀನು ರೆಡಿಯನ್ನ ಮಾಡ್ಬೇಕಿರುವ ಸರ್ಕ್ಯೂಟ್ ಬಾಕ್ಸ್ ಬಂದು ಇಲ್ಲಿದೆ ನೋಡು ಅಂತ ಹೇಳಿ ನಮ್ಮ ಜಾಗು ಬೇಸ್ಮೆಂಟ್ ಅನ್ನ ಬಿಟ್ಟು ಮೇಲ್ಗಡೆಗೆ ವಾಪಸ್ ಬಂದ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 3ನೇ ಫ್ಲೋರ್ ನಲ್ಲಿರುವ ಶೆಲ್ಲಿ ಅನ್ನುವ ಹುಡುಗಿಯನ್ನ ತೋರಿಸ್ತಾರೆ. ಅಂಡ್ ಇವಳು ಬೇರೆ ಯಾರು ಅಲ್ಲ, ನಮ್ಮ ಚಾರ್ಲಿಯ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡಿರುವ ಹುಡುಗಿ ಅಂತ ಹೇಳಿದೆ ಅಲ್ವಾ, ಅವಳೇನೆ ಈ ಶೆಲ್ಲಿ. ಅಂಡ್ ಇವಾಗ ಇವಳ ಫ್ರೆಂಡ್ ಆಗಿರುವ ನಿಕಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಆಗಿರುವ ಕ್ರಿಸ್, ಈ 3 ಜನರಿವೆ ಇವಾಗ ಅವರವರ ವಸ್ತುಗಳನ್ನ ಪ್ಯಾಕ್ ಅನ್ನ ಮಾಡ್ಕೊತಿರ್ತಾರೆ.
ಅಂಡ್ ಇವಾಗ ಇದೇ ಜಾಗಕ್ಕೆ ನಮ್ಮ ಮಾರ್ಕು ಮತ್ತೆ ಚಾರ್ಲಿ ಕೂಡ ಒಳಗಡೆ ಬರ್ತಾರೆ. ಅಂಡ್ ಇವಾಗ ಈ ಶೈಲಿ ನಮ್ಮ ಚಾರ್ಲಿಯನ್ನ ನೋಡಿ ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ನಿನ್ಗೆ ಮೊದ್ಲೇನೆ ಯಾವ ಟೈಮಿಗೆ ಬರ್ತೀನಿ ಅಂತ ಮೆಸೇಜ್ ಅನ್ನ ಮಾಡಿದ್ದೆ, ಯಾಕಂದ್ರೆ ನಿನ್ನ ಮುಖವನ್ನವೇ ಕೂಡ ನನ್ಗೆ ನೋಡೋದಿಕ್ಕೆ ಇಷ್ಟ ಇಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಇನ್ನು ನಮ್ಮ ಚಾರ್ಲಿಯನ್ನ ನೋಡೋದಾದ್ರೆ ನನ್ನ ಹತ್ರವಾಗಿ ನೀನು ಏನಕ್ಕಾಗಿ ಬ್ರೇಕಪ್ ಅನ್ನ ಮಾಡ್ಕೊಂಡೆ ಅನ್ನೋದಾಗಿನೇ ಕೇಳ್ತಿರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಪವರ್ ಕಟ್ ಆಗಿ ಎಲ್ಲ ಲೈಟ್ ಗಳಿವೆ ಆಫ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ರಿಸೆಪ್ಷನಿಸ್ಟ್ ನ ಜಾಗದಲ್ಲಿ ಕುಳಿತಿರುವ ನಮ್ಮ ಜಾಕನ್ನ ತೋರಿಸ್ತಾರೆ. ಇವಾಗ ಪವರ್ ಕಟ್ ಆಗ್ಬಿಟ್ಟಿದೆ ಅಂದ್ರೆ ಬೇಸ್ಮೆಂಟ್ ನಲ್ಲಿರುವ ಬಾಬು ಯಾವ ಕೆಲಸವನ್ನ ಮಾಡ್ತಾ ಇದ್ದಾನೆ, ಅಟ್ಲೀಸ್ಟ್ ಅವನಿಗೆ ಟಾರ್ಚ್ ಅನ್ನಾದ್ರೂ ಕೊಡೋಣ ಅನ್ನೋದಾಗಿನೇ ಬೇಸ್ಮೆಂಟ್ ನ ಒಳಗಡೆ ಬರ್ತಾನೆ. ಸೊ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಬಾಬು ಮೆಟ್ಟಿಲುಗಳ ಮೇಲೆನೆ ಕುಳಿತಿರ್ತಾನೆ. ಏನಿಗೆ ಇವನು ಈ ರೀತಿ ಕುಳಿತಿದ್ದಾನೆ ಅಂತ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಆ ಬಾಬ್ ನ ಮೇಲೆ ತುಂಬಾನೇ ಭಯಂಕರವಾಗಿ ಯಾರು ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಅಷ್ಟೇ ಅದನ್ನ ನೋಡಿ ಇವನು ಹೆದರ್ಕೊಳ್ತಾ ಇರ್ಬೇಕಾದ್ರೆ ಇವನ ಎದುರುಗಡೆಗೆ ರಪ್ಪನೋದಾಗಿ ಒಂದು ವಿಚಿತ್ರವಾದ ಕ್ರಿಯೇಚರ್ ಅನ್ನೇ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟೇ ಇದನ್ನ ನೋಡಿ ಹೆದರ್ಕೊಳ್ಳುವ ನಮ್ಮ ಜಾಕು ಫಟಾಫಟ್ ಅಂತ ಮೇಲ್ಗಡೆಗಾಗಿನೇ ಓಡಿ ಬರ್ತಾನೆ. ಅಂಡ್ ಹೊರಗಡೆ ಬಂದು ಬೇಸ್ಮೆಂಟ್ ನ ಡೋರ್ ಅನ್ನವೇ ಕೂಡ ಫಟ್ ಅಂತ ಕ್ಲೋಸ್ ಅನ್ನ ಮಾಡ್ಕೋತಾನೆ. ಆದ್ರೆ ಆ ಕ್ರಿಯೇಚರ್ ಡೋರ್ ನ ಮೇಲ್ಗಡೆಗೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡುತ್ತೆ ಅಂದ್ರೆ ಒಂದೇ ಏಟಿಗೆ ಆ ಡೋರ್ ಅನ್ನೇ ಒಡೆದು ಪುಡಿ ಪುಡಿ ಆಗ್ತಿರುತ್ತೆ. ಸೊ ನಾವು ಇದೇ ಜಾಗದಲ್ಲಿ ಇದ್ರೆ ಈ ಕ್ರಿಯೇಚರ್ ನಮ್ಮ ಪ್ರಾಣವನ್ನ ತೆಗೆದ್ಬಿಡುತ್ತೆ ಅಂತ ಓಡಿ ಬಂದ್ಬಿಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಚಾರ್ಲಿ ಮತ್ತೆ ಮಾರ್ಕನ್ನ ನೋಡ್ಬೇಕಾದ್ರೆ ಈ ವೇರ್ ಹೌಸ್ ಅನ್ನ ಬಿಟ್ಟು ಹೊರಗಡೆ ಹೋಗೋಣ ಅನ್ನೋದಾಗಿ ಡೋರ್ ನ ಹತ್ರಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಇನ್ನವೇ ಈ ಡೋರ್ ಗಳನ್ನ ರಿಪೇರಿಯನ್ನ ಮಾಡಿ ಅವುಗಳು ಓಪನ್ ಆಗಿಲ್ಲ ಅಲ್ವಾ. ಸೊ ಆ ಬೇಸ್ಮೆಂಟ್ ನಲ್ಲಿ ಆ ಬಾಬು ಯಾವ ಕೆಲಸವನ್ನ ಮಾಡ್ತಿದ್ದಾನೋ ಏನು ಅಂತ ಟೆನ್ಷನ್ ಆಗ್ತಾರೆ. ಅಂಡ್ ಅದು ಅಲ್ಲದೆ ಬಾಬ್ ನವೇನು ಹೊರಗಡೆ ನಿಂತಿರೋದನ್ನ ನೋಡಿ ಅದ್ರ ಮೇಲಿರುವ ನಂಬರ್ಗೆ ಕಾಲ್ ಅನ್ನ ಮಾಡೋದಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾರೆ. ಆದ್ರೆ ಸಿಗ್ನಲ್ ಸಿಗದೆ ಇರೋದ್ರಿಂದ ಫೋನ್ವೇ ಕೂಡ ಹೋಗೋದೇ ಇಲ್ಲ. ಅಂಡ್ ಇವಾಗ ನಮ್ಗೆ ಒಳಗಡೆ ಇರುವ ಕ್ರಿಸ್ತನ ತೋರಿಸ್ಬೇಕಾದ್ರೆ ಯಾರೋ ಜೋರಾಗಿ ಕೂಗುವ ಶಬ್ದ ಇವನಿಗೆ ಕೇಳಿಸುತ್ತೆ. ಸೊ ಯಾರಿರ್ಬಹುದು ಈ ರೀತಿಯಾಗಿ ಕಿರುಚಾಡ್ತಾ ಇದಾರಲ್ಲ ಅಂತ ಯೋಚನೆಯನ್ನ ಮಾಡ್ಕೊಂಡು ಅದನ್ನ ಚೆಕ್ ಮಾಡೋದಿಕ್ಕಾಗಿ ಹಾಲ್ ನ ಕಡೆಗಾಗಿನೇ ನಡ್ಕೊಂಡು ಬರ್ತಾನೆ. ಬಟ್ ಆದ್ರೆ ಮತ್ತೊಂದ್ಸಲ ಇವಾಗ ಪವರ್ ಕಟ್ ಆಗಿ ಎಲ್ಲ ಲೈಟ್ ಗಳಿವೆ ಆಫ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, ನಮ್ಮ ಫೋನ್ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ನೋಡೋಣ ಅಂತ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಒಂದು ರೂಮ್ ನ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಸಡನ್ ಆಗಿ ಎದ್ರುಕೊಂಡ್ಬಿಡ್ತಾನೆ. ಯಾಕಂದ್ರೆ ಈ ಕತ್ತಲೆಯಾದ ಜಾಗದಲ್ಲಿ ಬೊಂಬೆಗಳನ್ನ ಮಡಗಿರ್ತಾರೆ. ಸೊ ಆ ಬೊಂಬೆಯನ್ನ ನೋಡಿ ಹೆದರ್ಕೊಂಡಿದ್ದಾನೆ ಅಷ್ಟೇ. ಅಂಡ್ ಇವಾಗ ಸಡನ್ ಆಗಿ ಆ ಬೊಂಬೆಗಳಲ್ಲಿ ಒಂದು ಬೊಂಬೆ ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡುತ್ತೆ. ಅಷ್ಟೇ ಅದನ್ನ ನೋಡ್ಬೇಕಾದ್ರೆ ಕ್ರಿಸ್ತವನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಬಟ್ ಆದ್ರೆ ಅಲ್ಲಿ ಮಾತಾಡಿರೋದು ಬೊಂಬೆ ಅಲ್ಲ, ಬದಲಾಗಿ ನಮ್ಮ ಜಾಕು. ಅಂಡ್ ಅವನು ಎಷ್ಟೊಂದು ಭಯವನ್ನ ಪಡ್ಕೊಂಡಿದ್ದಾನೆ ಅಂದ್ರೆ ನಾವು ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಹೋಗ್ಲೇಬೇಕು, ಇಲ್ಲಾಂದ್ರೆ ಅದು ನಮ್ಮ ಪ್ರಾಣವನ್ನೇ ತೆಗೆದ್ಬಿಡುತ್ತೆ ಅನ್ನೋದಾಗಿ ಗಾಬರಿಯಿಂದಾನೆ ಹೇಳ್ತಿರ್ತಾನೆ. ಇದನ್ನ ಕೇಳುವ ಕ್ರಿಸು ಏನಾಗಿದೆ ನಿನ್ಗೆ ಅಂತ ಕೇಳೋದಕ್ಕಿಂತ ಮುಂಚೆನೆ ಒಂದು ಭಯಂಕರವಾಗಿರುವ ಕೈ ಮೇಲ್ಗಡೆಯಿಂದ ಬಂದು ಜಾಗವನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಅಂಡ್ ಇವಾಗ ಈ ಸಂಪೂರ್ಣವಾದ ವೇರ್ ಹೌಸಿನ ಒಳಗಡೆ ಸಡನ್ ಆಗಿ ಯಾವುದೋ ಒಂದು ದೊಡ್ಡ ಗಾತ್ರದ ಭಯಾನಕ ಪ್ರಾಣಿ ತುಂಬಾನೇ ವಿಚಿತ್ರವಾಗಿ ಗುರ್ರನ್ನುವ ರೀತಿಯಾಗಿ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಇದನ್ನ ಕೇಳುವ ಪ್ರತಿಯೊಂದು ಮೆಂಬರ್ವೇ ಕೂಡ ಏನಿರಬಹುದು ಅನ್ನೋದಾಗಿನೇ ಶಾಕ್ ಆಗ್ತಾರೆ. ಅಂಡ್ ಒಂದು ರೂಮ್ ನಲ್ಲಿ ಶಾಲಿ ಮತ್ತೆ ಮಾರ್ಕೋ ಇಬ್ಬರವೇ ಒಟ್ಟಾಗಿನೇ ಇರ್ತಾರೆ. ಸೊ ಇವಾಗ ಮಾರ್ಕೋ ಆ ಶಬ್ದ ಏನಿರಬಹುದು ನಾನು ನೋಡಿ ಬರ್ತೀನಿ ಅಂತ ರೂಮ್ ಅನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಅಂಡ್ ಇದೇ ಜಾಗಕ್ಕೆ ನಮ್ಮ ನಿಕ್ಕಿ ಮತ್ತೆ ಚಾರ್ಲಿ ಕೂಡ ಬಂದ್ಬಿಡ್ತಾರೆ. ಅಂಡ್ ಅದು ಅಲ್ಲದೆ ರೂಮ್ ನ ಒಳಗಡೆ ಇರುವ ಶಾಲಿ ಕೂಡ ಬಟ್ಟೆಯನ್ನ ಸರಿ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಚಾರ್ಲಿಯ ಕೈಕಾಲುಗಳು ನಡ್ಗೋದಿಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಅಂದ್ರೆ ಇದರ್ಥ ಮಾರ್ಕೋ ಮತ್ತೆ ಶಾಲಿ ಇಬ್ಬರವೇ ಕೂಡ ಅಫೇರ್ ಅನ್ನ ಮಾಡಿಕೊಂಡು ಚಾರ್ಲಿಗೆ ಮೋಸವನ್ನ ಮಾಡಿ ಬರ್ತಿದ್ದಾಳೆ. ಅಷ್ಟೇ ಇವಾಗ ಕೋಪವನ್ನ ತಡೆಯೋದಿಕ್ಕೆ ಆಗದೆ ನಮ್ಮ ಚಾರ್ಲಿ ಮಾರ್ಕಿಗೆ ಎರ್ರ ಬೇರೆ ಒಡೆಯೋದಕ್ಕಾಗಿನೇ ನೋಡ್ತಾನೆ. ಅಂಡ್ ಶಾಲಿ ಕೂಡ ಮಾರ್ಕನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿನೇ ಮುಂದೆ ಬರ್ತಾಳೆ. ಬಟ್ ಆದ್ರೆ ಫ್ರೆಂಡೇನೆ ಮೋಸವನ್ನ ಮಾಡಿದ್ರೆ ಯಾವ ರೀತಿ ನೋವಾಗುತ್ತೆ ಅಲ್ವಾ. ಆದ್ರೂ ಕೂಡ ಈ ಶಾಲಿ ಅವಳು ಮಾಡಿರುವ ತಪ್ಪನ್ನ ಒಪ್ಕೋತಾಳೆ. ನಾನು 2 ವರ್ಷದಿಂದ ಮಾರ್ಕವನ್ನ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದೀನಿ. ಸೊ ಇಬ್ಬರವೇ ಸೇರ್ಕೊಂಡು ನಿನ್ಗೆ ಮೋಸವನ್ನ ಮಾಡ್ತಾ ಇದೀವಿ ಅನ್ನೋದಾಗಿನೇ ಒಪ್ಕೋತಾಳೆ. ಆದ್ರೆ ನೋವನ್ನ ತೊಡೆಯೋದಿಕ್ಕೆ ಆಗ್ದಿರುವ ನಮ್ಮ ಚಾರ್ಲಿ ಆ ಜಾಗವನ್ನ ಬಿಟ್ಟು ಹೊರಟು ಬಂದ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ನಿಕ್ಕಿಗೆ ಕೂಡ ಇವರು ಮಾಡಿರ್ತಾ ಇರೋದು ಸ್ವಲ್ಪನವೇ ಇಷ್ಟವಾಗೋದಿಲ್ಲ. ಸೊ ನಮ್ಮ ಚಾರ್ಲಿಯನ್ನ ಸಮಾಧಾನವನ್ನ ಮಾಡೋದಿಕ್ಕಾಗಿ ಅವರ ಹಿಂದೆನೆ ಬಂದ್ಬಿಡ್ತಾಳೆ. ಅಂಡ್ ಇವರಿಬ್ಬರವೇ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಒಂದು ಜಾಗದಲ್ಲಿ ಬರ್ತಿರ್ಬೇಕಾದ್ರೆ ಅದೇ ಬೊಂಬೆಗಳನ್ನ ಮಡಗಿರುವ ಒಂದು ರೂಮ್ ಇತ್ತು ಅಲ್ವಾ. ಸೊ ಅದೇ ರೂಮ್ ಅನ್ನ ಇವರು ಕ್ರಾಸ್ ಅನ್ನ ಮಾಡಿ ಹೋಗ್ತಿರ್ಬೇಕಾದ್ರೆ ಯಾವ್ದೋ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತೆ. ಸೊ ಈ ರೂಮ್ ನ ಒಳಗಡೆಯಿಂದ ಯಾವ ರೀತಿ ಶಬ್ದ ಬರ್ತಾ ಇದೆ ನೋಡಿ ಬಿಡೋಣ ಅಂತ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದು ಏನಿರಬಹುದು ಅನ್ನೋದಾಗಿನ ಚೆಕ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ನೋಡ್ತಿರ್ಬೇಕಾದ್ರೆ ನಮ್ಮ ನಿಕ್ಕಿ ಅವಳ ಕಣ್ಣಿಗೆ ಅವಳ ಬಾಯ್ ಫ್ರೆಂಡ್ ಆಗಿರುವ ಕ್ರಿಸ್ ಏನೇ ಕಾಣಿಸ್ಕೋತಾನೆ. ಅಂಡ್ ಅವನನ್ನ ನೋಡ್ಬೇಕಾದ್ರೆ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ಬೊಮ್ಮೆ ಹಾಗೇನೆ ಕುಳಿತಿದ್ದಾನೆ. ಸೊ ಏನಾಯ್ತು ನಿನ್ಗೆ, ಏನಕ್ಕೆ ಇಲ್ಲಿ ಕುಳಿತಿದ್ಯಾ ಅಂತ ನಿಕ್ಕಿ ಕೇಳ್ಬೇಕಾದ್ರೆ ಅವನು ಯಾವುದೇ ರೀತಿಯಾದ ಆನ್ಸರ್ ಅನ್ನ ಕೊಡೋದಿಲ್ಲ. ಬದಲಾಗಿ ಅವರ ತಲೆಯ ಒಂದು ಭಾಗದಲ್ಲಿ ರಕ್ತವೆಲ್ಲ ಕಚ್ಕೊಂಡಿರುತ್ತೆ. ಅಂಡ್ ಅದನ್ನ ನೋಡುವ ನಿಕ್ಕಿ ಒಂದು ಬಟ್ಟೆಯನ್ನ ತಗೊಂಡು ಆ ರಕ್ತವನ್ನ ಒರೆಸ್ತಾಳೆ. ಬಟ್ ಆದ್ರೆ ಮತ್ತೆ ಮೇಲ್ಗಡೆಯಿಂದ ರಕ್ತ ಇವರ ತಲೆಯ ಮೇಲ್ಗಡೆಗೆ ಚೊಟ್ಟುತ್ತೆ. ಸೊ ಎಲ್ಲರೂ ತಲೆಯನ್ನ ಮೇಲಕ್ಕಾಗಿನೇ ಎತ್ತಿ ನೋಡ್ಬೇಕಾದ್ರೆ
ಆ ರಕ್ತ ಚೋಡ್ತಾ ಇರೋದು ಮೇಲ್ಭಾಗದಲ್ಲಿರುವ ಛಾವಣಿಯಿಂದ. ಸೊ ನಮ್ಮ ಚಾರ್ಲಿ ಒಂದು ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಮೇಲ್ಭಾಗದಲ್ಲಿ ಏನಾಗಿದೆ ಅನ್ನೋದಾಗಿನೇ ನೋಡೋದಿಕ್ಕೆ ಬರ್ತಾನೆ. ಬಟ್ ಆದ್ರೆ ಅಲ್ಲಂದಿವೆ ಏನುವೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಏನುವೆ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅಂಡ್ ಅದೇ ಟೈಮಿಗೆ ಫೋಟೋ ಅನ್ನೋದಾಗಿ ನಮ್ಮ ಜಾಕಿನೇ ಮುಂದಕ್ಕಾಗಿ ಬರ್ತಾನೆ. ಅಂಡ್ ನಮ್ಮ ಜಾಕವನ ಮೇಲೆ ಯಾರೋ ತುಂಬಾನೇ ಭಯಂಕರವಾಗಿ ಕ್ರೂರವಾಗಿನೇ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಕ್ತವೆಲ್ಲ ಚೋಟ್ಕೊಂಡು ಮಾತಾಡೋದಕ್ಕೆ ಕೂಡ ಬಾಯನ್ನೇ ಇದ್ದಿರ್ತಾ ಇಲ್ಲ. ಸೊ ಇದನ್ನ ನೋಡುವ ನಮ್ಮ ಚಾರ್ಲಿ ಫೋಟೋನದಾಗಿ ಕೆಳಗಡೆಗೆ ಬಿದ್ದೋಗ್ತಾನೆ. ನಂತರ ನಮ್ಮ ನಿಕಿ ಕೂಡ ಭಯವನ್ನ ಪಡ್ಕೊಂಡು ರೂಮನ್ನೇ ಬಿಟ್ಟು ಹೊರಗಡೆಗೆ ಓಡಿ ಬರ್ತಾಳೆ. ಅಂಡ್ ಇದೇ ಟೈಮಿಗೆ ಮಾರ್ಕ್ ಮತ್ತೆ ಶೆಲ್ಲಿ ಕೂಡ ಇದೇ ಬೊಂಬೆಗಳಿರುವ ರೂಮ್ ನ ಒಳಗಡೆಗಾಗಿನೇ ಬರ್ತಾರೆ. ಇವಾಗ ನಮ್ಮ ಚಾರ್ಲಿಗೆ ಇಲ್ಲಿ ಏನ್ ತಾನೇ ನಡೆದಿದೆ ಅನ್ನೋದು ಗೊತ್ತಾಗಿದೆ ಅಲ್ವಾ. ಸೊ ನಮ್ಮ ಜಾಕವನ ಮೇಲೆ ತುಂಬಾನೇ ಭಯಂಕರವಾಗಿ ದಾಳಿಯನ್ನ ಮಾಡಲಾಗಿದೆ. ಅಂಡ್ ಅವನು ಬದುಕುವ ಸಿಚುವೇಶನ್ ಅಲ್ಲಿ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ನಮ್ಮ ಕ್ರಿಸ್ ಕೂಡ ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಯಾರೇನವೇ ಕೂಡ ಬದುಕೋದೇ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಇನ್ನು ಹೊರಗಡೆ ನಮ್ಮ ನಿಕಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಒಬ್ಬ ವಯಸ್ಸಾಗಿರುವ ಮುದುಕ ಬಂದು ಹಿಂದೆಯಿಂದ ಆಟಕನ ಮಾಡ್ತಾನೆ. ಆದ್ರಿಂದ ನಮ್ಮ ನಿಕಿ ಜೋರಾಗಿನೇ ಕಿರುಚ್ಕೋಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮು ಅಲ್ಲಿಗೆನೆ ಓಡಿ ಬರುತ್ತೆ. ಅಂಡ್ ಇವಾಗ ಎಲ್ಲರೂ ಸೇರ್ಕೊಂಡು ಆ ಮುದುಕನಿಗೆ ಹೊಡೆದು ಬೆಂಡನ್ನ ಎತ್ತುತ್ತಾರೆ. ನಮ್ಮ ಶಾಲೆ ಕೂಡ ಹಿಂದಗಡೆಯಿಂದ ಆಟಕನ ಮಾಡಿ ಅವನನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇದನ್ನ ನೋಡುವಂತ ನಮ್ಮ ನಿಕಿ ಏನನ್ನ ಹೇಳ್ತಾಳೆ ಅಂದ್ರೆ ಮೇ ಬಿ ಇವನನ್ನೇ ಬಚ್ಚಿಟ್ಕೊಂಡು ಎಲ್ಲರ ಮೇಲೆ ದಾಳಿಯನ್ನ ಮಾಡ್ತಿರಬಹುದು. ಅಂಡ್ ನಮ್ಮನ್ನೆಲ್ಲ ಭಯವನ್ನ ಪಡಿಸ್ತಾ ಇರೋದು ಇವನನ್ನೇ ಅನ್ಸುತ್ತೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇವಾಗ ನಮ್ಮ ಪೂರ್ತಿಯಾದ ಟೀಮು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಆ ವ್ಯಕ್ತಿಯನ್ನ ಚೆಕ್ಕನ್ನ ಮಾಡ್ಬೇಕಾದ್ರೆ ಅವನ ಹತ್ರ ಟೂತ್ ಬ್ರಷ್ ಅನ್ನ ಬಿಟ್ರೆ ಯಾವುದೇ ವೆಪನ್ವೇ ಇಲ್ಲ, ಏನುವೇ ಇದ್ದಿರೋದಿಲ್ಲ. ಸೊ ಆದ್ರೆ ರಿಸ್ಕ್ ಅನ್ನ ತಗೊಳ್ಳೋದು ಯಾಕೆ ಅಂತ ವ್ಯಕ್ತಿಯನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಮಾಡುತ್ತಾರೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಅವನಿಗೆ ಕೂಡ ಕಾನ್ಶಿಯಸ್ ಬಂದು ಎಚ್ಚರಿಯಾಗ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಹೆಸರು ಬಂದು ಡೇವಿಡ್ ಅಂತ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನ ಬುದ್ಧಿ ಸ್ವಲ್ಪ ಕಡಿಮೆ ಇದೆ. ಸೊ ಇವನ ಭ್ರಮೆಯ ಪ್ರಕಾರ ಇಲ್ಲಿ ಇರ್ತಾ ಇರೋರು ಎಲ್ಲರೂ ಇವನ ಹೆಂಡತಿ ಆಗಿರುವ ಮ್ಯಾರಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮಿಗೆ ಗೊತ್ತಾಗುತ್ತೆ ಇವನ ತಲೆ ಕೆಟ್ಟೋಗಿದೆ ಅಂತ. ಆದ್ರೆ ಇವನು ಯಾವುದೇ ರೀತಿ ಅಪರಾಧವನ್ನ ಮಾಡಿಲ್ಲ. ಆಕ್ಚುಲ್ ಆಗಿ ಇವನ ಹೆಂಡತಿ ಆಗಿರುವ ಮ್ಯಾರಿ ಡೈವರ್ಸ್ ಅನ್ನ ಕೊಡ್ಬೇಕಾದ್ರೆ ಲಾಯರ್ ಗಳಿಂದ ತಪ್ಪಿಸ್ಕೋಬೇಕು ಅಂತ ಸ್ಟೋರೇಜ್ 24 ಅನ್ನುವ ಈ ಕ್ಯಾಬಿನ್ ನ ಒಳಗಡೆಗಾಗಿನೇ ಬಂದು ಬಜೆಟ್ ಕೊಟ್ಟು ಬದುಕಿ ಬರ್ತಿದ್ದಾನೆ. ಅಂಡ್ ಇವಾಗ ಇದೇ ಟೈಮಿಗೆ ಸರಿಯಾಗಿ ಯಾವುದೋ ಒಂದು ದೈತ್ಯ ಪ್ರಾಣಿ ಕೂಗುವ ಹಾಗೆ ಶಬ್ದ ಕೇಳುತ್ತೆ. ಅಂಡ್ ಆ ಶಬ್ದ ಕೂಡ ಒಂದು ವೆಂಟಿಲೇಷನ್ ನ ಮುಖಾಂತರವಾಗಿನೇ ಬರ್ತಿರುತ್ತೆ. ಆದ್ರಿಂದ ನಮ್ಮ ಚಾರ್ಲಿ ಆ ವೆಂಟಿಲೇಷನ್ ನ ಡೋರ್ ಅನ್ನ ಕ್ಲೋಸ್ ಮಾಡೋದಿಕ್ಕೆ ನಿಕ್ಕಿಗಾಗಿನೇ ಹೇಳ್ತಾನೆ. ಅಂಡ್ ನಮ್ಮ ನಿಕ್ಕಿ ಕೂಡ ಅದೇ ರೀತಿಯಾಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಮತ್ತೆ ಪವರ್ ಆಫ್ ಆಗ್ಬಿಡುತ್ತೆ. ಅಂಡ್ ಹೊರಗಡೆಯಿಂದ ಯಾರೋ ತುಂಬಾನೇ ಭಯಂಕರವಾಗಿ ಡೋರ್ ಅನ್ನ ಒಡೆದಾಕೋದಿಕ್ಕಾಗಿನೇ ದಾಳಿಯನ್ನ ಮಾಡ್ತಿರ್ತಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಟೀಮಿನವರ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಅದ್ರಲ್ಲೂ ನಮ್ಮ ಕ್ರಿಸು ಆ ವಿಚಿತ್ರವಾದ ಪ್ರಾಣಿಯನ್ನ ನೋಡ್ಬಿಟ್ಟಿದ್ದಾನೆ ಅಲ್ವಾ. ಸೊ ಅದು ನಮ್ಮ ಯಾರನ್ನವೇ ಕೂಡ ಜೀವಂತವಾಗಿ ಬಿಡೋದಿಲ್ಲ ಅಂತ ಒದ್ರಾಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅಂಡ್ ಯಾವಾಗ ಆ ಕ್ರಿಯೇಚರ್ ಡೋರ್ ಅನ್ನ ಒಡೆದು ಆಗ್ಬಿಡುತ್ತೋ ಅದನ್ನ ನೋಡುವ ಕ್ರಿಸು ಆ ಡೋರ್ ನ ಮುಖಾಂತರನೇ ಕಾರಿಡಾರ್ ನ ಕಡೆಗೆ ಓಡಿ ಹೋಗೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಆ ಕ್ರಿಯೇಚರ್ ನಮ್ಮ ಕ್ರಿಸ್ತನ್ನ ಫಾಲೋ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೊಳ್ಳುತ್ತೆ. ಇವನವೇ ಕೂಡ ಅಲ್ಲಿ ಇಲ್ಲಿ ಅಂತ ಓಡ್ಕೊಂಡು ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೂ ಫೈನಲ್ ಆಗಿ ಆ ಕ್ರಿಯೇಚರ್ ನಮ್ಮ ಕ್ರಿಸ್ ಅವನನ್ನ ಹುಡುಕಿ ಇವನ ಹೃದಯ ಬಡಿತವನ್ನ ಗಮನಿಸೋದಿಕ್ಕಾಗಿನೇ ನೋಡುತ್ತೆ. ಅಂಡ್ ಫಟ್ ಅಂತ ಕೈಯನ್ನ ಹಾಕಿ ಮಿಡಿತಾ ಇರುವ ಹೃದಯವನ್ನೇ ಹೊರಗಡೆಗಾಗಿ ತೆಗ್ದು ಮಡಗುತ್ತೆ. ಈ ಕಡೆ ನಮ್ಮ ಟೀಮ್ ಅವರನ್ನ ನೋಡ್ಬೇಕಾದ್ರೆ ಡೇವಿಡ್ ಇವಾಗ ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡಿ, ನಾನು ಹಲವಾರು ತಿಂಗಳುಗಳಿಂದ ಇದೇ ಶೋರೂಮ್ ನ ಒಳಗಡೆನೆ ಬದುಕಿ ಬರ್ತಾ ಇದ್ದೀನಿ. ಅಂಡ್ ಮ್ಯಾರಿಯಿಂದ ಬಚಾವಾಗೋದಿಕ್ಕಾಗಿ ನಾನೇನೆ ನನ್ಗೆ ಬೇಕಾದ ಒಂದು ಕ್ಯಾಬಿನ್ ಅನ್ನ ಮಾಡ್ಕೊಂಡಿದ್ದೀನಿ. ಅಂಡ್ ಸಂಪೂರ್ಣವಾದ ಈ ವೇರ್ ಹೌಸ್ ನಲ್ಲಿ ಅದೊಂದೇ ಕ್ಯಾಬಿನ್ ನಮ್ಮನ್ನ ಸೇಫ್ಟಿಯಾಗಿ ಇಡೋದಿಕ್ಕೆ ಸಾಧ್ಯ. ಯಾಕಂದ್ರೆ ಅದನ್ನ ಒಳಗಡೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಟೀಮು ಆ ಕ್ಯಾಬಿನ್ ಕಡೆಗೆ ಹೊರಟು ಬರೋದಿಕ್ಕಾಗಿನೇ ಯೋಚಿಸ್ತಾರೆ. ಅಂಡ್ ಅದೇ ರೀತಿ ಭಯವನ್ನ ಪಡ್ಕೊಂಡು 4th ಫ್ಲೋರಿಗಾಗಿನವೇ ಕೂಡ ಬರ್ತಾರೆ. ಬಟ್ ಆದ್ರೆ ಡೇವಿಡ್ ನ ಹತ್ರ ತುಂಬಾ ಕೀಗಳಿರ್ತಾ ಇದ್ದು ಆ ರೂಮ್ ನ ಕೀ ಮಾತ್ರ ಸಿಗ್ತಾ ಇರೋದಿಲ್ಲ. ಅಂಡ್ ಇದೇ ಟೈಮ್ ನಲ್ಲಿ ಆ ರಾಕ್ಷಸ ಇವರ ಕಡೆಗಾಗಿ ಕೂಗಿ ಬರ್ತಿರೋದಾಗಿ ಕೇಳಿಸುತ್ತೆ. ಸೊ ಇದನ್ನ ನೋಡುವ ನಮ್ಮ ಟೀಮ್ ನವರು ಡೇವಿಡ್ ಗೆ ಸರಿಯಾಗಿನೇ ಬೈದು ಬೇಗ ಡೋರ್ ಅನ್ನ ತೆಗೆಯೋದಾಗಿ ಫೋರ್ಸ್ ಅನ್ನ ಮಾಡ್ತಿರ್ತಾರೆ. ಇದ್ರಿಂದ ಡೇವಿಡ್ ಇನ್ನವೇ ಟೆನ್ಷನ್ ಆಗೋದಕ್ಕೆ ಶುರುವಾಗ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಏಲಿಯನ್ ಕ್ರಿಯೇಚರ್ ಕೂಡ ದೂರದಿಂದ ನಿಂತು ನೋಡ್ತಿರುತ್ತೆ. ಇನ್ನೇನು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಇವರ ಕಥೆಯನ್ನ ಮುಗಿಸುತ್ತೆ ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಡೇವಿಡ್ ಆ ಡೋರ್ ಅನ್ನ ಓಪನ್ ಮಾಡಿ ಎಲ್ಲರೂ ಸೇಫ್ ಆಗಿನೇ ಒಳಗಡೆ ಬಂದ್ಬಿಡ್ತಾರೆ. ಅಂಡ್ ಇವಾಗ ಫೈನಲ್ ಆಗಿ ನಮ್ಮ ಪೂರ್ತಿಯಾದ ಟೀಮು ಸ್ವಲ್ಪ ಹೊತ್ತಿಗಾದ್ರೂ ಕೂಡ ಸೇಫ್ಟಿ ಆಗಿದ್ದಾರೆ ಅಲ್ವಾ. ಸೊ ಮುಂದೆ ನಾವು ಏನನ್ನ ಮಾಡ್ಬೇಕು ಅನ್ನೋದಾಗಿ ಪ್ಲಾನ್ ಮಾಡೋದಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ಈ ಕ್ಯಾಬಿನ್ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಈ ಡೇವಿಡ್ ಒಂದು ಗೋಡೆಯಲ್ಲಿ ತುಂಬಾನೇ ಸಿಸಿ ಕ್ಯಾಮೆರಾಗಳ ಫುಟೇಜ್ ಗಳನ್ನ ರೆಕಾರ್ಡ್ ಮಾಡಿ ಇಟ್ಟಿದ್ದಾನೆ. ಅಂಡ್ ಇವಾಗ ಡೇವಿಡ್ ಕೂಡ ನಾನು ಸಂಪೂರ್ಣವಾಗಿ ಈ ಕ್ಯಾಬಿನ್ ಒಳಗಡೆಗಾಗಿನೇ ಬದುಕಿ ಬರ್ತಿರೋದ್ರಿಂದ ನನ್ಗೆ ಬೇಕಾಗಿರುವ ಎಲ್ಲ ಸೆಟಪ್ ಗಳನ್ನ ನಾನೇನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊತಾನೆ.
ಅಂಡ್ ಅದು ಅಲ್ಲದೆ ಆ ಫ್ಲೈಟ್ ಬಂದು ಯಾವಾಗ ಕ್ರಾಶ್ ಆಯ್ತು ಆ ನಂತರ ಏನಾಯ್ತು ಅಂತ ನಾನು ಸಂಪೂರ್ಣವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡಿನೇ ಬರ್ತಾ ಇದ್ದೀನಿ ಅಂತಾನು ಹೇಳ್ಕೊತಾನೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಸರ್ಕಾರ ನಮ್ಮ ಸಂಪೂರ್ಣವಾದ ಲಂಡನ್ ಅನ್ನೇ ಸೀಸ್ ಮಾಡಿ ಹಾಕಿದೆ. ಯಾಕಂದ್ರೆ ಇಲ್ಲಿ ಕ್ರಾಶ್ ಆಗಿರುವ ಫ್ಲೈಟ್ ಬಂದು ನಾರ್ಮಲ್ ಆದ ಫ್ಲೈಟ್ ಅಲ್ಲ, ಬದಲಾಗಿ UFOಗೆ ಸಂಬಂಧಿಸಿರುವ ಫ್ಲೈಟ್. ಅಂಡ್ ಇದ್ರಲ್ಲಿ ತುಂಬಾನೇ ರಹಸ್ಯವಾದ ಯಾವುದೋ ಒಂದು ವಸ್ತುವನ್ನ ಸಾಗಿಸ್ತಾ ಇದ್ರು ಅನ್ಸುತ್ತೆ. ಸೊ ಇವಾಗ ಕ್ರಾಶ್ ಆಗಿರೋದ್ರಿಂದ ಎಲ್ಲ ಕಡೆ ಸೀಲ್ ಡೌನ್ ಅನ್ನ ಮಾಡಿದ್ದಾರೆ. ಅಂಡ್ ಆ ರಹಸ್ಯವಾದ ವಸ್ತು ಬೇರೆ ಏನಿವೆ ಅಲ್ಲ, ನಮ್ಮ ವೇರ್ ಹೌಸಿಗೆ ನುಗ್ಗಿರ್ತಾ ಇರುವಂತಹ ಒಂದು ಏಲಿಯನ್. ಯಾಕಂದ್ರೆ ಇದು ನಮ್ಮ ಗ್ರಹಕ್ಕೆ ಸಂಬಂಧಪಟ್ಟಿರುವ ಜೀವಿ ಅಲ್ವೇ ಅಲ್ಲ. ಸೊ ಅದಕ್ಕಾಗಿನೇ ಸರ್ಕಾರ ಇಷ್ಟೊಂದು ರಿಸ್ಕ್ ಅನ್ನ ತಗೊಂಡು ಎಲ್ಲವನ್ನ ಎನ್ಕ್ವೈರಿ ಮಾಡಿ ಬರ್ತಾ ಇರೋದು ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ಮಾರ್ಕು ಈ ತಲೆಕೆಟ್ಟ ಮನುಷ್ಯನ ಮಾತನ್ನ ಕೇಳ್ಕೊಂಡಿದ್ರೆ ಎಲ್ಲರೂ ಸತ್ತೋಗ್ಬಿಡ್ತೀವಿ, ಯಾವ ಏಲಿಯನ್ವೇ ಇಲ್ಲ ಏನವೇ ಇಲ್ಲ ಅನ್ನೋದಾಗಿನೇ ಮಾತಾಡ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಪೂರ್ತಿಯಾದ ಟೀಮು ಕಣ್ಣಾರೇನೆ ಆ ಏಲಿಯನ್ ಕ್ರಿಯೇಚರ್ ಅನ್ನ ನೋಡಿದ್ದಾರೆ ಅಲ್ವಾ. ಸೊ ಎಲ್ಲರೂ ಡೇವಿಡ್ ಅವನ ಮಾತನ್ನ ನಂಬೋದಿಗಾಗಿನೇ ಶುರುವನ್ನ ಮಾಡ್ತಾರೆ. ಅಂಡ್ ಇವಾಗ ನಮ್ಮ ಚಾರ್ಲಿ ನಾವು ಆದಷ್ಟು ಬೇಗ ಈ ವೇರ್ ಹೌಸ್ ಅನ್ನ ಬಿಟ್ಟು ಹೊರಗಡೆಗಾಗಿ ಹೋಗ್ಲೇಬೇಕು, ಇಲ್ಲಾಂದ್ರೆ ಎಲ್ಲರ ಪ್ರಾಣಕವೇ ಅಪಾಯವಾಗ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ಇವನಿಗೆ ಒಂದು ವಿಷಯ ಕೂಡ ನೆನಪಾಗುತ್ತೆ. ನಾವು ಬರ್ಬೇಕಾದ್ರೆ ಬಾಬು ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಗೇಟ್ ಗಳನ್ನ ಓಪನ್ ಮಾಡಿದ್ದ. ನಂತರ ಅವನು ಬೇಸ್ಮೆಂಟ್ ಗೆ ಹೋಗಿ ಸರ್ಕ್ಯೂಟ್ ಗಳನ್ನ ರೆಡಿ ಮಾಡ್ತೀನಿ ಅನ್ನೋದಾಗಿನೇ ಬಂದಿದ್ದ. ಅಂದ್ರೆ ಅವನ ಹತ್ರ ಇರುವ ಡಿವೈಸ್ ನಮ್ಗೆ ಸಿಕ್ಕಿದ್ರೆ ನಾವು ಕೂಡ ಖಂಡಿತ ಅದನ್ನ ಬಳಸಿ ಈ ಜಾಗದಿಂದ ಹೊರಗೆ ಹೋಗ್ಬಹುದು ಅನ್ನೋದಾಗಿನೇ ಐಡಿಯಾ ಬರುತ್ತೆ. ಬಟ್ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇವರು 5 ಫ್ಲೋರ್ಗಳನ್ನ ದಾಟಿ ಕೆಳಗಡೆಗಾಗಿನೇ ಬರ್ಬೇಕಾಗಿದೆ. ಧೈರ್ಯವನ್ನ ಮಾಡಿ ಇವರು ಬರೋದಿಕ್ಕೆ ನೋಡಿದ್ರೆ ಕೂಡ ಕ್ರಿಯೇಚರು ಯಾವಾಗ ಬೇಕಾದ್ರೂ ದಾಳಿಯನ್ನ ಮಾಡಬಹುದು. ಸೊ ನಾವು ನೇರವಾಗಿ ಹೋಗೋದಿಕ್ಕೆ ಆಗೋದಿಲ್ಲ, ಏನನ್ನ ಮಾಡುದು ಅಂತ ಯೋಚಿಸಿರ್ತಾರೆ. ಅಂಡ್ ಅದು ಅಲ್ಲದೆ ಇವರು ಒಂದು ರೂಮ್ ನ ಒಳಗಡೆಗೆ ಲಾಕ್ ಆಗಿರೋದ್ರಿಂದ ತಿನ್ನೋದಿಕ್ಕೆ ಫುಡ್ ವಾಟರ್ ಏನನ್ನಾದ್ರೂ ಬೇಕೇ ಬೇಕು ಅಲ್ವಾ. ಸೊ ಇವಾಗ ಅವುಗಳನ್ನೆಲ್ಲ ಹೇಗೆ ತರೋದು ಅಂತ ಎಲ್ಲರೂ ಟೆನ್ಷನ್ ಆಗ್ತಿರ್ಬೇಕಾದ್ರೆ ನಮ್ಮ ಡೇವಿಡ್ ಮತ್ತೊಂದು ವಿಷಯವನ್ನ ಹೇಳ್ಕೊತಾನೆ. ನಾನು ಎಷ್ಟೋ ತಿಂಗಳುಗಳಿಂದ ಈ ಜಾಗದಲ್ಲಿ ವಾಸವಿರೋದ್ರಿಂದ ವೆಂಟಿಲೇಷನ್ ನ ಮುಖಾಂತರ ಒಂದು ಕ್ಯಾಬಿನ್ ಇಂದ ಮತ್ತೊಂದು ಕ್ಯಾಬಿನ್ ಗೆ ಹೋಗುವ ದಾರಿಯನ್ನ ಕಂಡು ಇಟ್ಟಿದ್ದೀನಿ. ಸೊ ಅದನ್ನ ಬಳಸಿ ನಮ್ಗೆ ಬೇಕಾಗಿರುವ ವಸ್ತುಗಳನ್ನ ನಾವು ತರಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ಯಾವ ಕಡೆ ಹೋದ್ರೆ ಯಾವ ಕ್ಯಾಬಿನ್ ಗೆ ಹೋಗಬಹುದು ಅಂತ ಎಲ್ಲಾ ಡೀಟೇಲ್ಸ್ ಗಳನ್ನ ಕೊಡ್ಬೇಕಾದ್ರೆ ನಮ್ಮ ಚಾರ್ಲಿ ಮತ್ತೆ ಮಾರ್ಕು ಇಬ್ಬರವೇ ಕೂಡ ವೆಂಟಿಲೇಷನ್ ಒಳಗಡೆಯಿಂದ ನುಗ್ಗಿ ಹೊರಗೆ ಬರ್ತಾರೆ. ಅದೇ ರೀತಿ ನುಗ್ಗಿ ಬರ್ತಿರ್ಬೇಕಾದ್ರೆ ಮಾರ್ಗು ಅವನ ಮತ್ತೆ ಶಾಲೆಯ ನಡುವೆ ಇರುವ ಅಫೇರ್ ನ ಬಗ್ಗೆ ಹೇಳ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಇದನ್ನ ಕೇಳುವಂತಹ ನಮ್ಮ ಚಾರ್ಲಿ ಇವಾಗ ನಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದು ಬಿಡೋದು ಅನ್ನುವ ಸಿಚುವೇಶನ್ ಗೆ ಬಂದಿದೀವಿ. ಸೊ ಹೀಗಿರ್ಬೇಕಾದ್ರೆ ಆ ವಿಷಯವನ್ನ ಮಾತಾಡೋದ್ರ ಅವಶ್ಯಕತೆ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ನಾವು ಎಲ್ಲರ ಪ್ರಾಣವನ್ನ ಕಾಪಾಡ್ಬೇಕು ಅಂದ್ರೆ ಒಟ್ಟಾಗಿನೇ ಕೆಲ್ಸವನ್ನ ಮಾಡ್ಬೇಕು ಅಂತ ಒಂದು ಕ್ಯಾಬಿನ್ ನ ಒಳಗಡೆಗೆ ನುಗ್ಗಿ ಅಲ್ಲಿ ಯಾವ್ದಾದ್ರೂ ವಸ್ತುಗಳು ಸಿಗುತ್ತಾ ಅನ್ನೋದಾಗಿನೇ ನೋಡ್ತಾರೆ. ಅಂಡ್ ಇದೇ ರೀತಿಯಾಗಿ ಎಷ್ಟೋ ಕ್ಯಾಬಿನ್ ಒಳಗಡೆಗಾಗಿನೇ ನುಗ್ಗಿ ಬಂದು ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ಎಲ್ಲವನ್ನ ಎನ್ಕ್ವೈರಿ ಮಾಡ್ತಾರೆ. ಬಟ್ ಆದ್ರೆ ಇವರಿಗೆ ಕೆಲ್ಸಕ್ಕೆ ಬರುವಂತಹ ಯಾವುದೇ ವಸ್ತುಗಳವೇ ಸಿಗೋದಿಲ್ಲ. ಬಟ್ ಆದ್ರೆ ಫೈನಲ್ ಆಗಿ ಕೆಲವೊಂದಷ್ಟು ಚಾಕುಗಳು, ಹಾಕಿ ಸ್ಟಿಕ್, ವಾಟರ್ ಬಾಟಲ್, ಒಂದಷ್ಟು ವಾಕಿ ಟಾಕಿ, ಪಟಾಕಿಗಳು ಎಲ್ಲವೂ ಕೂಡ ಸಿಗುತ್ತೆ. ಸೊ ಸಿಕ್ಕಿರುವ ವಸ್ತುಗಳನ್ನ ಎತ್ಕೊಂಡು ವಾಪಸ್ಸು ಬರೋದಿಕ್ಕಾಗಿನೇ ನೋಡ್ತಿರ್ತಾರೆ. ಅಂಡ್ ಅದೇ ರೀತಿ ಬರ್ತಿರ್ಬೇಕಾದ್ರೆ ಮತ್ತೆ ಆ ಕ್ರಿಯೇಚರು ಜೋರಾಗಿ ಕಿರುಚಾಡುವ ಶಬ್ದವೆಲ್ಲ ಕೇಳಿ ಬರುತ್ತೆ. ಅಂದ್ರೆ ಇವಾಗ ಏಲಿಯನ್ ಈ ವೆಂಟಿಲೇಷನ್ ಹತ್ರಕ್ಕಾಗಿನವೇ ಕೂಡ ಬಂದ್ಬಿಟ್ಟಿದೆ. ಸೊ ಇವ್ರು ಮೂಮೆಂಟ್ ಅನ್ನ ಮಾಡಿದ್ರೆ ಆ ಕ್ರಿಯೇಚರು ನಮ್ಮನ್ನ ತಿನ್ಬಿಡುತ್ತೆ ಅಂತ ಹೇಳ್ಕೊಂಡು ಅದೇ ಜಾಗದಲ್ಲಿ ಬಚ್ಚಿಟ್ಕೋತಾರೆ. ಆ ನಂತರ ಆ ಕ್ರಿಯೇಚರು ಯಾವಾಗ ಸೌಂಡ್ ಮಾಡೋದನ್ನ ನಿಲ್ಸುತ್ತೋ ಆವಾಗ ಮತ್ತೆ ಇವರ ಟ್ರಾವೆಲ್ ಅನ್ನ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಆ ಕ್ರಿಯೇಚರು ಆ ಜಾಗದಿಂದ ಹೋಗಿರೋದಿಲ್ಲ, ಬದಲಾಗಿ ಅಲ್ಲೇನೆ ಕಾಯ್ಕೊಂಡು ಕುಳಿತಿರುತ್ತೆ. ಸೊ ಇವರು ಯಾವಾಗ ಮೂವ್ಮೆಂಟ್ ಅನ್ನ ಮಾಡ್ತಾರೋ ಆವಾಗ ಅದು ಎರ್ರಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡ್ತಿರುತ್ತೆ. ಆದಷ್ಟು ಬೇಗ ನಾವು ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅನ್ನೋದಾಗಿ ಇವರು ಕೂಡ ಫಾಸ್ಟ್ ಆಗಿನೇ ಬರ್ತಿರ್ತಾರೆ. ನಂತರ ಫೈನಲ್ ಆಗಿ ಮಾರ್ಗು ಆ ವೆಂಟಿಲೇಷನ್ ಇಂದ ಹೊರಗಡೆಗಾಗಿನೇ ಜಂಪ್ ಅನ್ನ ಮಾಡ್ತಾನೆ. ನಮ್ಮ ಚಾರ್ಲಿ ಕೂಡ ಅವನ ಹತ್ರ ಇರುವ ಎಲ್ಲಾ ವಸ್ತುಗಳನ್ನ ಮಾರ್ಕವನ ಕೈಗೆನೆ ಎತ್ತಿ ಕೊಡ್ತಾನೆ. ಅಂಡ್ ಇನ್ನೇನು ಇವನವೇ ಕೂಡ ಹೊರಗಡೆಗೆ ಬಂದ್ಬಿಡ್ಬೇಕು ಅನ್ನುವ ಸಿಚುವೇಶನ್ ಅಲ್ಲಿ ಆ ಏಲಿಯನ್ ಕ್ರಿಯೇಚರ್ ವೆಂಟಿಲೇಷನ್ ನ ತೂತ್ ಮಾಡಿ ಅದರ ಕೈಯನ್ನ ಒಳಗಡೆಗೆ ಹಾಕ್ತಿರುತ್ತೆ. ನಮ್ಮ ಚಾರ್ಲಿ ಅಂತೂ ನನ್ನನ್ನ ಎಳ್ಕೊ ನಾನುವೇ ಬರ್ತಾ ಇದ್ದೀನಿ ಅನ್ನೋದಾಗಿನೇ ಕೇಳ್ತಾನೆ. ಆದ್ರೆ ಈ ಮಾರ್ಕು ನಮ್ಮ ಚಾರ್ಲಿಯನ್ನ ಸಾಯೋದಿಕ್ಕಾಗಿನೇ ಬಿಟ್ಟು ಆ ಜಾಗದಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ವಾಪಸ್ ಬಂದು ಚಾರ್ಲಿಯನ್ನ ಕಾಪಾಡೋದಿಕ್ಕೆ ನಾನು ಎಷ್ಟೋ ಕಷ್ಟವನ್ನ ಪಟ್ಟೆ. ಬಟ್ ಆದ್ರೆ ಆ ಕ್ರಿಯೇಚರು ನಮ್ಮ ಚಾರ್ಲಿ ಅವನ ಕಥೆಯನ್ನ ಮುಗಿಸ್ಬಿಡ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸಂಪೂರ್ಣವಾದ ಟೀಮು ತುಂಬಾನೇ ಬೇಜಾರನ್ನ ಮಾಡ್ಕೊಳ್ಳುತ್ತೆ. ಆದ್ರೂ ಕೂಡ ಸ್ವಲ್ಪ ಸಮಾಧಾನವನ್ನ ಮಾಡ್ಕೊಂಡು ಉಳಿದಿರೋರೇನೆ ಬೇಸ್ಮೆಂಟ್ ಗೆ ತಲುಪಿ ಆ ಡಿವೈಸ್ ಅನ್ನ ಯೂಸ್ ಮಾಡಿ ಹೊರಗಡೆ ಹೋಗೋದಿಕ್ಕಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಇನ್ನೊಂದು ಕಡೆಯಲ್ಲಿ ನಮ್ಮ ಚಾರ್ಲಿಯನ್ನ ನೋಡ್ಬೇಕಾದ್ರೆ ಕಷ್ಟವನ್ನ ಪಟ್ಟು ಆ ಕ್ರಿಯೇಚರ್ ಇಂದ ಬದುಕಿದಾನೆ. ಸೊ ಎಸ್ಕೇಪ್ ಆಗಿ ಹತ್ರದಲ್ಲೇ ಇರುವ ಒಂದು ಕ್ಯಾಬಿನ್ ಒಳಗಡೆಗೆ ನುಗ್ಗಿ ಬರ್ಬೇಕಾದ್ರೆ ಆ ಕ್ಯಾಬಿನ್ ಅಲ್ಲಿ ಮಕ್ಕಳು ಆಟ ಆಡುವಂತ ವಸ್ತುಗಳು, ಗನ್ಗಳು, ಪಟಾಕಿಗಳು ಎಲ್ಲನೂ ಸಿಗುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮತ್ತೆ ಆ ಕ್ರಿಯೇಚರು ಶಬ್ದವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ಳುತ್ತೆ. ಇದನ್ನ ನೋಡಿ ಹೆದರ್ಕೊಳ್ಳುವ ನಮ್ಮ ಚಾರ್ಲಿ ಈ ಕ್ಯಾಬಿನ್ ಅನ್ನ ಬಿಟ್ಟು ಹೊರಟೋಗ್ಬೇಕು ಅಂತ ಡೋರನ್ನ ಓಪನ್ ಮಾಡಿ ಹೊರಗಡೆಗೆ ಬರ್ಬೇಕಾದ್ರೆ ಆಲ್ರೆಡಿ ಆ ಕ್ರಿಯೇಚರು ಇವರ ಎದುರುಗಡೆಗೆ ಬಂದು ಇವನಿಗಾಗಿನೇ ಕಾಯ್ತಾ ಕುಳಿತಿರುತ್ತೆ.
ಬದುಕುಳಿಯೋದಿಕ್ಕೆ ಏನೆಲ್ಲ ಟ್ರೈ ಮಾಡಬಹುದು ಎಲ್ಲವನ್ನ ಟ್ರೈಯನ್ನ ಮಾಡ್ತಾನೆ. ಅಂದ್ರೆ ಈ ರೂಮ್ ನ ಒಳಗಡೆ ಆಟವಾಡುವ ವಸ್ತುಗಳಿದೆ ಅಂತ ಹೇಳಿದೆ ಅಲ್ವಾ, ಅದ್ರಲ್ಲಿ ಒಂದು ದೊಡ್ಡ ಟೆಡಿ ಬೇರನ್ನ ಎತ್ತಿ ಮುಂದಕ್ಕಾಗಿನೇ ಹಿಡ್ಕೋಬೇಕಾದ್ರೆ ಆ ಕ್ರಿಯೇಚರು ಕೋಪವನ್ನ ಮಾಡ್ಕೊಂಡು ಟೆಡಿ ಬೇರ್ನ ಕೊತ್ತನ್ನ ಮುರಿದು ಹಾಕುತ್ತೆ. ಅಷ್ಟೇ, ಇವಾಗ ನಮ್ಮ ಚಾರ್ಲಿ ಕತೆ ಇಲ್ಲಿಗೆ ಮುಗ್ದಕ್ ಬಿಡ್ತು ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಡಾಗೆ ಟಾಯ್ ಆಕ್ಟಿವೇಟ್ ಆಗಿ ಬೊಗಳೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಂಡ್ ಅದನ್ನ ನೋಡುವ ಏಲಿಯನ್ ಕ್ರಿಯೇಚರು ತುಂಬಾನೇ ಶಾಕ್ ಆಗಿ ಅದ್ರ ಕಡೆಗಾಗಿನೇ ಡೈವರ್ಟ್ ಆಗುತ್ತೆ. ಅಷ್ಟೇ, ಇವಾಗ ಗ್ಯಾಪ್ ಸಿಕ್ಕಿದೆ ಅಂದ್ರೆ ನಮ್ಮ ಚಾರ್ಲಿ ಎಸ್ಕೇಪ್ ಆಗಿ ಬರಬಹುದು ಅಲ್ವಾ. ಸೊ ಫಟಾಫಟ್ ಅಂತ ಜಾಗದಿಂದಾನೇ ಓಡಿ ಬಂದ್ಬಿಡ್ತಾನೆ. ಅಂಡ್ ಅದೇ ರೀತಿಯಾಗಿ ಓಡ್ಕೊಂಡು ಬರ್ಬೇಕಾದ್ರೆ ಡೈರೆಕ್ಟ್ ಆಗಿನೇ ಬಂದು ಮಾರ್ಕ್ ಅವನಿಗೆ ಡ್ಯಾಶ್ ಅನ್ನ ಮಾಡ್ಕೋತಾನೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಟೀಮ್ ಒಂದು ಕ್ಷಣಕ್ಕೇನೆ ಶಾಕ್. ಯಾಕಂದ್ರೆ ಚಾರ್ಲಿ ತೀರೋಗ್ಬಿಟ್ಟ ಅನ್ನೋದಾಗಿ ಮಾರ್ಕು ಹೇಳಿದ್ದ ಅಲ್ವಾ. ಸೊ ಇವಾಗ ಜೀವಂತವಾಗಿ ಬದುಕಿದಾನೆ ಅನ್ನೋದಾಗಿ ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೆ ನಮ್ಮ ಚಾರ್ಲಿ ಇವಾಗ ನಾವು ಅದನ್ನೆಲ್ಲ ಯೋಚನೆ ಮಾಡಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಆ ಕ್ರಿಯೇಚರು ನಮ್ಮ ಹಿಂದೆನೆ ಬಿದ್ಬಿಟ್ಟಿದೆ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಡೀರಿ ಅನ್ನೋದಾಗಿನೇ ಹೇಳಿ ಎಲ್ಲರನ್ನುವೆ ಬೇಸ್ಮೆಂಟ್ ನ ಕಡೆಗಾಗಿನೇ ಕರ್ಕೊಂಡು ಬರ್ತಿರ್ತಾನೆ. ಸೊ ನಮ್ಮ ಟೀಮ್ ನವರು ಕೂಡ ಸರಿ ಹೋಗಿ ಅಂತ ಬರ್ತಿರ್ಬೇಕಾದ್ರೆ ಆ ದೈತ್ಯಾಕಾರದ ರಾಕ್ಷಸ ಏಲಿಯನ್ನು ಇವರ ಮುಂದಕ್ಕಾಗಿನೇ ಬಂದು ನಿಂತ್ಕೊಬಿಡುತ್ತೆ. ಅಂಡ್ ಇವಾಗ ಏಲಿಯನ್ನು ಇವರನ್ನ ಅಷ್ಟೊಂದು ಈಸಿಯಾಗಿ ಬಿಟ್ಟು ಕಳ್ಸೋದಿಲ್ಲ ಅಲ್ವಾ. ಬಟ್ ಆದ್ರೆ ಯಾರಾದ್ರೂ ಒಬ್ರು ತನ್ನ ಬಲಿದಾನವನ್ನ ಕೊಟ್ರೆ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಕಾಪಾಡೋದಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಯೋಚನೆಯನ್ನ ಮಾಡುವ ನಮ್ಮ ಡೇವಿಡ್ ನಿಮ್ಮನ್ನೆಲ್ಲ ಕಾಪಾಡೋದಿಕ್ಕೆ ನನ್ನನ್ನೇ ನಾನು ತ್ಯಾಗವನ್ನ ಮಾಡ್ಕೋತೀನಿ ಅಂತ ಹೇಳಿ ಆ ಏಲಿಯನ್ನ ಡೈವರ್ಟ್ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಹೇಗಿದ್ರುವೆ ನನ್ಗೆ ವಯಸ್ಸಾಗಿರೋದ್ರಿಂದ ನಾನು ಸತ್ರವೇ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮನ್ನ ಕಾಪಾಡೋದಿಕ್ಕೆ ನಾನು ಈ ಕೆಲಸವನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳಿ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಜಾಗದಿಂದಾನೇ ಕಳಿಸಿ ಏಲಿಯನ್ನ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾನೆ. ಬಟ್ ಆದ್ರೆ ಆ ಏಲಿಯನ್ನು ಒಂದೇ ಒಂದು ಒದೆಯನ್ನ ಕೊಟ್ಟು ನಮ್ಮ ಡೇವಿಡ್ ಅವನ ಕಥೆಯನ್ನ ಭಯಂಕರವಾಗಿನೇ ಮುಗಿಸಿ ಆಗುತ್ತೆ. ಈ ಕಡೆ ನಮ್ಮ ಟೀಮ್ ಅವರನ್ನ ನೋಡ್ಬೇಕಾದ್ರೆ ಫೈನಲ್ ಆಗಿ ಬೇಸ್ಮೆಂಟ್ ಗೆ ಬಂದು ತಲುಪಿದ್ದಾರೆ. ಅಂಡ್ ಇವಾಗ ನಮ್ಮ ಚಾರ್ಲಿ ಪೂರ್ತಿಯಾದ ಟೀಮ್ ಅನ್ನ 2 ಭಾಗವಾಗಿ ಡಿವೈಡ್ ಅನ್ನ ಮಾಡ್ತಾನೆ. ಮಾರ್ಕ್ ಮತ್ತೆ ಶಾಲಿಯನ್ನ ಒಂದು ಟೀಮ್ ಆಗಿನೇ ಮಾಡಿ ಇವನು ಮತ್ತೆ ನಿಕ್ಕಿ ಮತ್ತೊಂದು ಟೀಮ್ ಆಗಿ ಡಿವೈಡ್ ಆಗ್ತಾರೆ. ನಂತರ ನಾವು ಆದಷ್ಟು ಬೇಗ ಡಿವೈಸ್ ಅನ್ನ ಹುಡುಕ್ಬೇಕು ಅಂತ ಎಲ್ಲರೂ ಬೇಸ್ಮೆಂಟ್ ಒಳಗಡೆಗೆ ಬಂದು ಹುಡುಕ್ತಿರ್ತಾರೆ. ಬಟ್ ಆದ್ರೆ ಆ ಏಲಿಯನ್ ಕೂಡ ಈ ಜಾಗಕ್ಕಾಗಿನೇ ಆಲ್ರೆಡಿ ಬಂದು ಇವರ ಮೇಲೆ ಒಟ್ಟಾಗಿನೇ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಕಾಯ್ಕೊಂಡು ಕುಳಿತಿರುತ್ತೆ. ಅಂಡ್ ಇವಾಗ ನಮ್ಮ ಚಾರ್ಲಿ ಕೂಡ ಡಿವೈಸ್ ಅನ್ನ ಹುಡುಕಿ ಬರ್ತಿರ್ಬೇಕಾದ್ರೆ ಬಾಬ್ ಅವನ ಮೇಲುವೆ ಕೂಡ ಈ ಏಲಿಯನ್ ಕ್ರಿಯೇಚರು ಅಟ್ಯಾಕ್ ಅನ್ನ ಮಾಡಿತ್ತು ಅಲ್ವಾ. ಸೊ ಅವನ ಪಾಡ್ಗಳಿವೆ ಕೂಡ ಚಿಂದಿ ಚಿತ್ರಾನ್ನವಾಗಿ ಬಿದ್ದಿರುತ್ತೆ. ಆದ್ರೂ ಪರವಾಗಿಲ್ಲ, ನಾವಿವಾಗ ಬಂದಿರುವ ಕೆಲ್ಸವನ್ನ ಮೊದಲು ನೋಡೋಣ ಅನ್ನೋದಾಗಿ ಡಿವೈಸ್ ಅನ್ನ ಹುಡುಕಿ ಬರ್ತಿರ್ತಾನೆ. ಬಟ್ ಆದ್ರೆ ಆ ಬಾಬು ಇನ್ನವೇ ಪೂರ್ತಿಯಾಗಿ ತೀರಿ ಹೋಗಿರೋದಿಲ್ಲ. ಸೊ ಸಡನ್ ಆಗಿ ಎಚ್ಚರಿಯಾಗಿ ನಮ್ಮ ಚಾರ್ಲಿ ಅವನನ್ನ ಫಟ್ ಅಂತ ಎಳ್ಕೊಬಿಡ್ತಾನೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಚಾರ್ಲಿ ಒಂದು ಕ್ಷಣಕ್ಕೆ ಭಯವನ್ನ ಪಡ್ಕೊಬಿಡ್ತಾನೆ. ಬಟ್ ಆದ್ರೂ ಪರವಾಗಿಲ್ಲ, ಇವರು ಇಲ್ಲಿವರೆಗೂ ಹುಡುಕಿ ಬಂದಿದ್ದಂತ ಡಿವೈಸ್ ನಮ್ಮ ಚಾರ್ಲಿಯ ಕೈಗೆ ಸಿಗ್ಬಿಡುತ್ತೆ. ಸೊ ಫಟಾಫಟ್ ಅಂತ ಡಿವೈಸ್ ಅನ್ನ ಎತ್ಕೊಂಡು ಆ ಜಾಗವನ್ನ ಖಾಲಿ ಮಾಡಿ ಮತ್ತೆ ಗ್ರೌಂಡ್ ಫ್ಲೋರಿಗಾಗಿನೇ ವಾಪಸ್ ಬರ್ತಾರೆ. ಅಂಡ್ ಅಲ್ಲೂ ಬಂದು ನೋಡ್ಬೇಕಾದ್ರೆ ಮಾರ್ಕು ಒಂಟಿಯಾಗಿನೇ ನಮ್ಮ ಟೀಮ್ ಅವರಿಗಾಗಿ ಕಾಯ್ತಿರ್ತಾನೆ. ಸೊ ನಿನ್ನ ಜೊತೆಯಾಗಿ ಶೆಲ್ಲಿ ಇದ್ಲು ಅಲ್ವಾ, ಅವಳಲ್ಲಿಗೆ ಹೋದ್ಲು ಅನ್ನೋದಾಗಿ ಕೇಳ್ಬೇಕಾದ್ರೆ ಇವಾಗ ಆ ಮಾರ್ಕು ನಮ್ಮ ಶೆಲ್ಲಿ ಅವಳನ್ನ ಕ್ರಿಯೇಚರು ಎಕ್ಕೊಂಡು ಹೋಗ್ಬಿಡ್ತು. ನಾನು ತೊಡೆಯೋದಿಕ್ಕೆ ಎಷ್ಟೋ ಕಷ್ಟವನ್ನ ಪಟ್ಟೆ, ಬಟ್ ಆದ್ರೆ ತೊಡೆಯೋದಿಕ್ಕೆ ಆಗಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೋ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಚಾರ್ಲಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ, ಆದ್ರೂ ಪರವಾಗಿಲ್ಲ, ನಮ್ಮ ಶೆಲ್ಲಿ ಅವಳನ್ನ ಈ ರೀತಿ ಒಂಟಿಯಾಗಿ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಆ ಕ್ರಿಯೇಚರ್ನ ಹತ್ರಕ್ಕಾಗಿನೇ ಬರೋದಿಕ್ಕಾಗಿ ನೋಡ್ತಿರ್ತಾನೆ. ಬಟ್ ಆದ್ರೆ ಈ ಮಾರ್ಕು ಈ ಡಿವೈಸ್ ಅನ್ನ ಬಳಸಿ ನಾವಿಲ್ಲಿಂದ ಮೊದ್ಲು ಎಸ್ಕೇಪ್ ಆಗೋಣ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಚಾರ್ಲಿ ಒದೆಗಳನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಂತ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರ್ತಾ ಇದ್ರೆ ಕೂಡ ಎಲ್ಲವನ್ನ ಮರೆತು ಫೈಟ್ ಅನ್ನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಶಾಲಿ ಅವಳನ್ನ ನೋಡ್ಬೇಕಾದ್ರೆ ಆ ಕ್ರಿಯೇಚರು ಎಳ್ಕೊಂಡು ಬಂದ್ಬಿಟ್ಟಿದೆ. ಅಂಡ್ ಅವಳನ್ನ ಮೇಲಕ್ಕಾಗಿನೇ ಎತ್ತಿ ತುಂಬಾನೇ ಡೀಪ್ ಆಗಿ ಎಲ್ಲವನ್ನ ಚೆಕ್ ಮಾಡ್ತಿರುತ್ತೆ. ಬಟ್ ಆದ್ರೆ ಅವಳ ಪ್ರಾಣವನ್ನ ಮಾತ್ರ ತೆಗೆಯೋದಿಲ್ಲ. ಸೊ ಇದನ್ನ ನೋಡುವಂತಹ ನಮ್ಮ ಶಾಲಿ ಏನನ್ನ ಮಾಡ್ತಾಳೆ ಅಂದ್ರೆ, ಅವಳ ಹತ್ರ ಇರುವ ಒಂದು ಚಾಕವನ್ನ ಎತ್ತಿ ಫಟ್ ಅನ್ನೋದಾಗಿನೇ ಚುಚ್ಚಿ ಮಡುಕ್ತಾಳೆ. ಅಂಡ್ ನೋವಿನಲ್ಲಿ ಆ ಕ್ರಿಯೇಚರು ನಮ್ಮ ಶಾಲಿ ಅವಳನ್ನ ಕೆಳಗಡೆಗೆ ಬಿಡ್ಬೇಕಾದ್ರೆ ಫಟ್ ಅಂತ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿನೇ ಓಡಿ ಬರ್ತಾಳೆ. ಅಂಡ್ ಇವಾಗ ನಮ್ಮ ಚಾರ್ಲಿ ಕೂಡ ವಾಕಿ ಟಾಕಿಯನ್ನ ಎಕ್ಕೊಂಡು ಶಾಲಿ ಜೊತೆ ಕನೆಕ್ಟ್ ಅನ್ನ ಮಾಡಿ ಆದಷ್ಟು ಬೇಗ ಗ್ರೌಂಡ್ ಫ್ಲೋರ್ ನ ಕಡೆಗೆ ಓಡಿ ಬಾ ಅನ್ನೋದಾಗಿನೇ ಕರೀತಾನೆ. ಅಂಡ್ ಫೈನಲ್ ಆಗಿ ನಮ್ಮ ಶಾಲಿ ಕೂಡ ವಾಕಿ ಟಾಕಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಆ ಕ್ರಿಯೇಚರ್ ಮತ್ತೆ ಬಂದು ಇವಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಿರುತ್ತೆ. ಅಂಡ್ ನಮ್ಮ ಚಾರ್ಲಿ ಅವನ ಟೀಮ್ ಕೂಡ ಇದೇ ಜಾಗಕ್ಕಾಗಿನೇ ಓಡ್ಕೊಂಡು ಬಂತು. ಅದೇ ಇವರಿಗೆ ಕೆಲವೊಂದಷ್ಟು ವಸ್ತುಗಳು ಪಟಾಕಿಗಳು ಎಲ್ಲನೂ ಸಿಕ್ಕಿತು ಅಲ್ವಾ. ಸೊ ಒಂದು ಡಾಲಿಗೆ ಪಟಾಕಿಗಳನ್ನ ಕಟ್ಟಿ ಎಲ್ಲವನ್ನ ಕಚ್ಚಿಸಿ ಆ ಕ್ರಿಯೇಚರ್ ನ ಹತ್ರಕ್ಕಾಗಿನೇ ಕಳಿಸ್ಬೇಕಾದ್ರೆ ಇವಾಗ ಆ ಕ್ರಿಯೇಚರ್ವೇ ಕೂಡ ಮತ್ತೆ ಅದನ್ನ ನೋಡಿ ಡಿಸ್ಟ್ರಾಕ್ಟ್ ಆಗುತ್ತೆ. ಅಂಡ್ ಅದು ಅಲ್ಲದೆ ಎಲ್ಲಾ ಪಟಾಕಿಗಳಿವೆ ಒಟ್ಟಾಗಿನೇ ಬ್ಲಾಸ್ಟ್ ಆಗ್ಬೇಕಾದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಹೋಗಿ ಎಲ್ಲ ತುಂಬ್ಕೊಂಡ್ ಬಿಡುತ್ತೆ. ಸೊ ನಮ್ಮ ಚಾರ್ಲಿ ಕೂಡ ಹೊರಗಡೆ ಬಂದು ಶಾಲಿ ಅವಳ ಕತೆ ಏನಾಗ್ಬಿಡ್ತು ಅನ್ನೋದಾಗಿ ನೋಡ್ತಿರ್ಬೇಕಾದ್ರೆ ಆ ಹೊಗೆ ಒಳಗಡೆಯಿಂದ ನಮ್ಮ ಶಾಲಿ ಸೂಪರ್ ಆಗಿನೇ ಹೊರಗಡೆ ಬರ್ತಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ಇಬ್ಬರವೇ ಕೂಡ ಹಗ್ಗನ್ನ ಮಾಡ್ಕೋತಾರೆ. ಆ ನಂತರ ನಾವು ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಇರಬಾರ್ದು.
ಆದಷ್ಟು ಬೇಗ ಎಸ್ಕೇಪ್ ಆಗಿ ಹೋಗ್ಬಿಡ್ಬೇಕು ಅನ್ನೋದಾಗಿ ಇಬ್ಬರನ್ನೇ ಕರ್ಕೊಂಡು ನಮ್ಮ ಚಾರ್ಲಿ ಬಂದ್ಬಿಡ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಪಟಾಕಿಗಳಿವೆ ಬ್ಲಾಸ್ಟ್ ಆಗಿರೋದ್ರಿಂದ ಆ ಏಲಿಯನ್ನ ಕತೆ ಮುಗ್ದ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಆದ್ರೆ ಅದು ಇನ್ನಷ್ಟು ಕೋಪವನ್ನ ಮಾಡ್ಕೊಂಡು ಇವಾಗ ಎಚ್ಚರಿಯಾಗುತ್ತೆ. ಈ ಕಡೆ ನಮ್ಮ ಟೀಮ್ ನವರ ಕೊನೆಯ ನಂಬಿಕೆ ಅಂದ್ರೆ ಆ ಡಿವೈಸ್ ಏನೇ ಅಲ್ವಾ, ಸೊ ಇವಾಗ ಅದನ್ನೇ ಬಳಸಿ ಡೋರ್ ಗಳನ್ನ ಓಪನ್ ಮಾಡಿ ಹೊರಗಡೆ ಹೋಗೋಣ ಅನ್ನೋದಾಗಿನೇ ಬರ್ತಿರ್ತಾರೆ. ಆದ್ರೆ ಈ ಮಾರ್ಕು ಸೆಲ್ಫಿಶ್ ಆಗಿರ್ತಾ ಇರೋದ್ರಿಂದ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಆ 3 ಜನರುವೆ ಕ್ಯಾಬಿನ್ ಅನ್ನ ಬಿಟ್ಟು ಹೊರಗಡೆಗೆ ಬರ್ತಿರ್ಬೇಕಾದ್ರೆ ಆ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಯಾಕಂದ್ರೆ 4 ಜನರುವೆ ಕೂಡ ಒಟ್ಟಗಿನೇ ಇದ್ರೆ ಆ ಕ್ರಿಯೇಚರು ಅಟ್ಯಾಕ್ ಅನ್ನ ಮಾಡಿ ಯಾರ ಕಥೆಯನ್ನ ಬೇಕಾದ್ರೂ ಮುಗಿಸ್ಬಹುದು ಅಲ್ವಾ. ಒಂದ್ ವೇಳೆ ಇವನು 3 ಜನರುವೆ ಕೂಡ ಲಾಕ್ ಅನ್ನ ಮಾಡಿ ಒಬ್ಬನ ಎಸ್ಕೇಪ್ ಆಗೋದಿಕ್ಕಾಗಿ ನೋಡಿದ್ರೆ ಆ ಕ್ರಿಯೇಚರು ಈ 3 ಜನರ ಕಥೆಯನ್ನ ಮುಗಿಸುತ್ತೆ. ಸೊ ನಾವು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಹುದು ಅಂತ ಆ ಡೋರ್ ಅನ್ನ ಕ್ಲೋಸ್ ಮಾಡಿ ಹೊರಗಡೆಗೆ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಿರ್ತಾನೆ. ಆದ್ರೆ ನಮ್ಮ ಚಾರ್ಲಿ ಕೋಪವನ್ನ ಮಾಡ್ಕೊಂಡು ಡೋರ್ ಗಳನ್ನ ಓಪನ್ ಮಾಡೋದಿಕ್ಕಾಗಿನೇ ಹೇಳ್ತಿರ್ತಾನೆ. ಬಟ್ ಆದ್ರೆ ಆ ಮಾರ್ಕು ಡೋರ್ ಅನ್ನ ಓಪನ್ ಮಾಡದೇ ಇರೋದ್ರಿಂದ ಕೋಪವನ್ನ ಮಾಡ್ಕೊಂಡು ಆ ಡೋರ್ ಅನ್ನೇ ಒಡೆದು ಬಿಸಾಕಿ ಹೊರಗಡೆಗೆ ಬರೋದಿಕ್ಕಾಗಿನೇ ನೋಡ್ತಾನೆ. ನಂತರ ಒಡೆದು ಹಾಕಿ ಮತ್ತೊಂದು ಭಾಗಕ್ಕಾಗಿನೇ ಬಂದು ಡಿವೈಸ್ ಅನ್ನವೇ ಕೂಡ ಯೂಸ್ ಮಾಡಿ ನಮ್ಮ ಚಾರ್ಲಿ ಮೇನ್ ಡೋರ್ ಗಳನ್ನ ಓಪನ್ ಮಾಡೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಿರ್ತಾನೆ. ಇದ್ರ ನಡುವೆ ನಮ್ಮ ಶಾಲಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿನ್ನ ನಂಬಿ ಬಂದಿದ್ದಕ್ಕೆ ಸರಿಯಾಗಿನೇ ಮಾಡ್ತೇಕೊಂಡು ಅಂತ ಮಾರ್ಕಿನ ಕಪಾಳಕ್ಕೆ ಒಂದು ಓದಿಯನ್ನ ಕೊಡ್ತಾಳೆ. ಅಂಡ್ ಇವಾಗ ಹೇಗಾದ್ರೂ ಮಾಡಿ ಜಾಗವನ್ನ ಬಿಟ್ಟು ಎಲ್ಲರಿಗೂ ಹೋಗೋಣ ಅಂತ ಇವ್ರು ನೋಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಆ ಭಯಂಕರವಾದ ಕ್ರಿಯೇಚರ್ ಏಲಿಯನ್ ಕೂಡ ಬಂದ್ಬಿಡುತ್ತೆ. ಅಂಡ್ ಬಂದ ಕೂಡಲೇ ಮಾರ್ಕವನ್ನ ಹಿಡ್ಕೊಂಡು ಸರಿಯಾಗಿನೇ ತಿಂದಾಗ್ಬಿಡುತ್ತೆ. ಆದ್ರೆ ಮಾರ್ಕವನ ಕತೆ ಅಲ್ಲಿಗೆನೆ ಮುಗ್ದೋಗುತ್ತೆ. ಅದು ಅಲ್ಲದೆ ನಮ್ಮ ಚಾರ್ಲಿಗೆ ಇಲ್ಲಿವರೆಗೂ ಓಡಿ ಓಡಿ ತುಂಬಾನೇ ಟಯರ್ಡ್ ಆಗಿದೆಯಲ್ವಾ. ಸೊ ಇವಾಗ ನಾವು ಇದನ್ನ ಫೇಸ್ ಅನ್ನ ಮಾಡ್ಲೇಬೇಕು ಅಂತ ಒಂದು ವೆಪನ್ ಅನ್ನ ಎಕ್ಕೊಂಡು ಫೈಟ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಆ ಕ್ರಿಯೇಚರ್ ನ ಜೊತೆ ಫೈಟ್ ಅನ್ನ ಮಾಡೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಸೊ ಅದು ನಮ್ಮ ಚಾರ್ಲಿ ಅವನ ಕಥೆನವೇ ಕೂಡ ಮುಗಿಸೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ನಮ್ಮ ನಿಕ್ಕಿ ಹಿಂದಗಡೆಯಿಂದ ಒಂದು ಬಲವಾಗಿರುವ ವಸ್ತುವನ್ನ ತಂದು ಬಿರಿಯಾಗಿನೇ ಹೊಡಿತಾಳೆ. ಹಾಗೆ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಚಾರ್ಲಿ ಕೂಡ ಒಂದು ಶಾರ್ಪ್ ಆಗಿರುವ ವೆಪನ್ ಅನ್ನ ತಗೊಂಡು ಆ ಏಲಿಯನ್ಗೆ ಬಿರಿಯಾಗಿನೇ ಚುಚ್ಚಿ ನರಕವನ್ನ ತೋರಿಸ್ತಾನೆ. ಸೊ ಫೈನಲ್ ಆಗಿ ಅದರ ಕಥೆಯನ್ನ ಮುಗಿಸಿ ನಮ್ಮ ಪೂರ್ತಿಯಾದ ಟೀಮು ಸೇಫ್ ಆಗಿನೇ ಆ ಡಿವೈಸ್ ಅನ್ನ ಬಳಸಿ ಡೋರ್ ಗಳನ್ನವೇ ಕೂಡ ಓಪನ್ ಮಾಡಿ ಹೊರಗಡೆ ಬರ್ತಾರೆ. ಅಂಡ್ ಹೊರಗೆ ಬಂದು ನೋಡ್ಬೇಕಾದ್ರೆ ಇವರಿಗೆ ಒಂದು ದೊಡ್ಡ ಟ್ವಿಸ್ಟ್ ಕಾದಿರುತ್ತೆ. ಅಂದ್ರೆ ತುಂಬಾನೇ ಏಲಿಯನ್ ಗಳ ಸ್ಪೇಸ್ಶಿಪ್ ಬಂದು ಇವರ ಲಂಡನ್ ದೇಶದ ಮೇಲೆ ಸಂಪೂರ್ಣವಾಗಿ ಅಟ್ಯಾಕ್ ಅನ್ನ ಮಾಡಿ ಎಲ್ಲ ಕಡೆ ದಾಳಿಯನ್ನ ಮಾಡ್ತಾ ಇದಾವೆ. ಅಂದ್ರೆ ಇಲ್ಲಿವರೆಗೂ ಇವರು ಯಾವ ರೀತಿ ಕಷ್ಟವನ್ನ ಪಟ್ಟು ಸರ್ವೈವ್ ಅನ್ನ ಮಾಡ್ಕೊಂಡು ಬಂದಿದ್ದಾರೋ ಹೊರಗಡೆ ಬಂದ್ಮೇಲೆ ಕೂಡ ಇವರು ಅದೇ ರೀತಿಯಾಗಿ ಸರ್ವೈವ್ ಅನ್ನ ಮಾಡಿ ಬದುಕಬೇಕು. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿದೆ ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಅದ್ಭುತವಾದ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.